ಊಟದ ಟೈಮ್ ಆಗಿದೆ, ನಮ್ಮ ಮನೆಗೆ ಹೋಗಿ ಊಟ ಮಾಡಿ ಹೋಗಿ ಅಂತ. ಹಂಗಾದ್ರೆ ಊಟ ಟೈಮ್ ಆಗಿದ್ದಲ್ಲಿ ಅಂತ ಅವರು ಆಗ ಯಾವ ದೊಡ್ಡ ಸಾಹಿತ್ಯರು ಕಾಣಿಸ್ತಿದ್ದಿಲ್ಲ. ರಿಕ್ಷಾ ಇಲ್ಲ ಸಿಟಿ ಬಸ್ ಧಾರವಾಡದಾಗ ಎಲ್ಲ ಪ್ರೊಫೆಸರ್ಗಳು ಪ್ರಿನ್ಸಿಪಾಲ್ಗಳು ಎಲ್ಲರೂ ಸಿಟಿ ಬಸ್. ನಾನು ಎಷ್ಟೋ ಮಂದಿ ಸಾಹಿತ್ಯಗಳು ಸಿಟಿ ಬಸ್ನಾಗ ಮುಂದೆ ಹೋದ್ವಿ. ತಮ್ಮ ಮನೆಗೆ ಹೋದ್ರು. ಹೋಗಿ ಊಟದಕ್ಕಿಂತ ಮುಂಚೆ ಬೀಚಿ ಬಗಲ ಮುಂಚೆ ಅದರಾಗ ತ್ರಿಗೋಲಕ್ಷರ ಬಿಟ್ಟಿದ್ರು. ಅವ್ರು ನಡಿಪ ಕೈಕಾಲು ಮಾಡ್ಕೊಂಡು ಬಂದ ಇಲ್ಲಿ ನಿಮ್ಗೆ ಹಿತ್ಕಾಗಿ ಅಲ್ಲಿ ಹಗರಕ್ಕೆ ಒಂದು ಬಿಲ್ಲದ ನಿಂತು ಒಂದು ಅರ್ಧ ಕ್ವಾಟ್ರ್ ರಮ್ ಕುಡಿದು ಅಂದ್ಕೊಂಡು ಜೋಶಿ ಅವ್ರಿಗೆ ಅದು ವಾಸನೆ ಬಿಡಬೇಕು. ಬಂದಾಗ ನಾವು ಏನು ವಿಚಾರ ಮಾಡಿದ್ರು, ನೀರು ಬಂದಿಟ್ಟು ಬೀಚಿಗೆ ಸುದ್ದಿ ಹೇಳ್ಬೇಕಂತ ಹೇಳಿ. ಏನಪ್ಪ ಬೀಚಿ ನೀರು ಎಂಥ ಸಾಹಿತ್ಯ, ಇನ್ನೂ ಬಹಳಷ್ಟು ಬುಕ್ಕಾಗಿ ಬರೀಬೇಕಾಗೈತಿ. ಬಹಳಷ್ಟು ಸಾಹಿತ್ಯವನ್ನು ಈ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕಕ್ಕೆ ನೀನು ಕೊಡಬೇಕಾಗಿದೆ. ಎಷ್ಟೋ ಪುಸ್ತಕ ಬರೆದಿ, ಇನ್ನೂ ಪುಸ್ತಕ ಬರೀ. ಆದರೆ ಇದನ್ನೇನು ಸೆರೆ ಕುಡಿತೀಯಲ್ಲ, ಆಯುಷ್ ಕಮ್ಮ ಆಗುತ್ತಪ್ಪ, ಇದನ್ನು ಮಾಡಬೇಡ, ನೀನು ಈ ರೀತಿ ಗತೆ ಕುಡಿದು ಬಿಟ್ಟು ಬಿಡುವ ಅಂದರೆ ಸುಮ್ಮನೆ ಗೊತ್ತಿಲ್ಲ. ಅವರು ಅಷ್ಟಕ್ಕೆ ಬಿಟ್ಟಿದ್ರೆ ಚಲೋ ಐತಿ. ಅವ್ರು ಶಂಭಾ ಜೋಶಿ ಅವ್ರು ಏನಂದ್ರು, ನೋಡಪ್ಪ ಉದಾಹರಣೆ ಹೇಳ್ಬೇಕಂದ್ರೆ 2 ಡಬರಿ ಇಡ್ತೀವಿ. ಒಂದು ಡಬರಿಯಾಗ ಸೆರೆ, ಒಂದು ಡಬರಿಯಾಗ ನೀರು ಹಾಕಿ ಕತ್ತಿ ಕರೆದು ಅಂತಾರೆ. ಆ ಕತ್ತಿ ಬಂದು ನೀರು ಕುಡಿದಿದ್ದು ಹೊರತಾಗಿ ಸೆರೆ ಕುಡಿದಿಲ್ಲ ಅಂತ ಶಂಭಾ ಜೋಶಿ ಅವರು ಹೇಳಿದ್ರು. ಸೊಟಕಿನ ಬೀಜಿ ನೀರು ಅಂತ ಬರ್ತಾರೆ, ಅದಕ್ಕೆ ಕತ್ತಿರ್ತಾರೆ.